ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ವಿರುದ್ಧ ಅಮೆರಿಕನ್ನರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಹೌದು, ಅಮೆರಿಕದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತ ಬೃಹತ್ ಪ್ರತಿಭಟನೆ ನಡೆದಿದೆ. ಬರೋಬ್ಬರಿ 80 ಲಕ್ಷಕ್ಕೂ ಹೆಚ್ಚು ಜನ ಬೀದಿಗಿಳಿದು ಟ್ರಂಪ್ ಸರ್ಕಾರದ ವಿರುದ್ಧ ನೋ ಕಿಂಗ್ಸ್ ಅಂದ್ರೆ ನಮಗ್ಯಾವ ರಾಜನೂ ಬೇಡ ಅನ್ನೋ ಬ್ಯಾನರ್ ಅಡಿಯಲ್ಲಿ ಬೃಹತ್ ಹೋರಾಟ ನಡೆಸುತ್ತಿದ್ದಾರೆ. ಒಂದೆಡೆ ಇರಾನ್ ಮೇಲೆ ಯುದ್ಧ, ಇನ್ನೊಂದೆಡೆ ಗಗನಕ್ಕೇರುತ್ತಿರುವ ಪೆಟ್ರೋಲ್ ಬೆಲೆ, ಮತ್ತೊಂದೆಡೆ ವಲಸಿಗರ ಮೇಲಿನ ದೌರ್ಜನ್ಯ. ಇವೆಲ್ಲವೂ ಅಮೆರಿಕನ್ನರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಹಾಗಾದ್ರೆ ಏನಿದು ನೋ ಕಿಂಗ್ಸ್ ಪ್ರತಿಭಟನೆ? ಅಮೆರಿಕದಾದ್ಯಂತ 80 ಲಕ್ಷ ಜನ ಏಕಾಏಕಿ ಬೀದಿಗಿಳಿದಿದ್ಯಾಕೆ? ಮಿನ್ನೆಸೋಟದಲ್ಲಿ 2 ಅಮೆರಿಕನ್ನರ ಹತ್ಯೆಯಾಗಿದ್ಯಾಕೆ? ಇರಾನ್ನ ಶಾಲೆಯೊಂದರ ಮೇಲೆ ನಡೆದ ಆ ಮಿನಾಬ್ ಮಾರಣ ಹೋಮಕ್ಕೂ ಈ ಪ್ರತಿಭಟನೆಗೂ ಏನ್ ಸಂಬಂಧ? ಟ್ರಂಪ್ ಸರ್ಕಾರದ ವಿರುದ್ಧ ಅಮೆರಿಕನ್ನರು ತಿರುಗಿ ಬೀಳಲು ಅಸಲಿ ಕಾರಣ ಏನು? ಇವತ್ತಿನ ವಿಡಿಯೋದಲ್ಲಿ ಈ ಜಾಗತಿಕ ಹೈ ವೋಲ್ಟೇಜ್ ಡೆವಲಪ್ಮೆಂಟ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೀದಿಗಿಳಿದ 80 ಲಕ್ಷ ಜನ, ಏನಿದು ನೋ ಕಿಂಗ್ಸ್ ರ್ಯಾಲಿ? ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾದ ಮೇಲೆ ತೆಗೆದುಕೊಂಡಿರೋ ಕೆಲವು ಕಠಿಣ ನಿರ್ಧಾರಗಳು ಅಮೆರಿಕನ್ನರ ನಿದ್ದೆಗೆಡಿಸಿದೆ. ವಲಸಿಗರನ್ನ ಸಾಮೂಹಿಕವಾಗಿ ಗಡೀಪಾರು ಮಾಡ್ತಾ ಇರೋದು, ಕಟ್ಟುನಿಟ್ಟಾದ ವೋಟಿಂಗ್ ರೂಲ್ಸ್, ವೈವಿಧ್ಯತೆ ಮೇಲಿನ ದಾಳಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ ಮೇಲೆ ಸಾರಿರುವ ಯುದ್ಧ ಹಾಗೂ ಅದರಿಂದಾಗಿ ಗಗನಕ್ಕೇರಿರುವ ತೈಲ ಬೆಲೆ ಜನರನ್ನ ಹೈರಾಣಾಗಿಸಿದೆ. ಇದರ ವಿರುದ್ಧ ಧ್ವನಿ ಎತ್ತಲು ಅಮೆರಿಕದ 50 ರಾಜ್ಯಗಳು ಸೇರಿದಂತೆ ಜಗತ್ತಿನ 39 ಬೇರೆ ಬೇರೆ ದೇಶಗಳಲ್ಲಿ ಒಟ್ಟು 80 ಲಕ್ಷ ಜನ ನೋ ಕಿಂಗ್ಸ್ ಅನ್ನೋ ಹೆಸರಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರ್ತಾ ಇದೆ, ನಮಗೆ ಇಲ್ಲಿ ಬದುಕೋದೆ ಕಷ್ಟವಾಗಿದೆ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದರೆ ಶ್ವೇತಭವನ ಮಾತ್ರ ಈ ಬೃಹತ್ ಪ್ರತಿಭಟನೆಯನ್ನ ಗೇಲಿ ಮಾಡಿದ್ದು ಇದೊಂದು ಟ್ರಂಪ್ ಡಿರೇಂಜ್ಮೆಂಟ್ ಥೆರಪಿ ಸೆಷನ್ ಅಷ್ಟೇ ಅಂತ ಹೇಳಿಕೆ ನೀಡಿದೆ. ಮಿನ್ನೆಸೋಟದಲ್ಲಿ ಭುಗಿಲೆದ್ದ ಆಕ್ರೋಶ, ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಎಂಟ್ರಿ ಇಡೀ ಪ್ರತಿಭಟನೆಯ ಕೇಂದ್ರ ಬಿಂದು ಆಗಿದ್ದು ಅಮೆರಿಕದ ಮಿನ್ನೆಸೋಟ ಪ್ರಾಂತ್ಯ. ಇಲ್ಲಿನ ಟ್ವಿನ್ ಸಿಟೀಸ್ನಲ್ಲಿ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಜನ ಜಮಾಯಿಸಿದ್ರು. ಇದಕ್ಕೆ ಕಾರಣ ಇತ್ತೀಚೆಗೆ ವಲಸಿಗರ ವಿರುದ್ಧ ನಡೆದ ಕಾರ್ಯಾಚರಣೆಯ ವೇಳೆ ಫೆಡರಲ್ ಏಜೆಂಟ್ಗಳ ಗುಂಡೇಟಿಗೆ ಬಲಿಯಾದ ರೆನಿ ಗುಡ್ ಮತ್ತು ಅಲೆಕ್ಸ್ ಪ್ರೆಟ್ಟಿ ಎಂಬ 2 ಅಮೆರಿಕನ್ ನಾಗರಿಕರು. ಈ ಘಟನೆಯಿಂದ ರೊಚ್ಚಿಗೆದ್ದ ಜನರ ಜೊತೆಗೆ ಹಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಕೈ ಜೋಡಿಸಿದ್ದಾರೆ. ಖ್ಯಾತ ಗಾಯಕ ಬ್ರೂಸ್ ಸ್ಪ್ರಿಂಗ್ಸ್ಟೀನ್ ಮಿನ್ನೆಸೋಟದ ಬೀದಿಗಳಲ್ಲಿ ಪ್ರಾಣ ಕಳೆದುಕೊಂಡವರಿಗಾಗಿ ಬರೆದಿದ್ದ ಸ್ಟ್ರೀಟ್ಸ್ ಆಫ್ ಮಿನ್ನೆಸಾಪೊಲಿಸ್ ಹಾಡನ್ನು ಹಾಡೋ ಮೂಲಕ ಪ್ರತಿಭಟನೆಗೆ ಕಿಚ್ಚು ಹತ್ತಿಸಿದ್ರು. ಅಮೆರಿಕದ ನಗರಗಳ ಮೇಲೆ ನಡೀತಾ ಇರುವ ಈ ದಬ್ಬಾಳಿಕೆ ಇನ್ಮುಂದೆ ನಡೆಯಲ್ಲ ಅಂತ ಅವರು ಗುಡುಗಿದ್ದಾರೆ. ಇರಾನ್ ಯುದ್ಧ ಮತ್ತು ಮಿನಾಬ್ ಮಾರಣ ಹೋಮ. ಸ್ನೇಹಿತರೆ, ಅಮೆರಿಕನ್ನರ ಈ ಮಟ್ಟದ ಕೋಪಕ್ಕೆ ಮತ್ತೊಂದು ಪ್ರಮುಖ ಕಾರಣ ಇರಾನ್ ಮೇಲಿನ ಯುದ್ಧ. ಇರಾನ್ನ ಮಿನಾಬ್ ಎಂಬಲ್ಲಿನ ಪ್ರೈಮರಿ ಶಾಲೆಯೊಂದರ ಮೇಲೆ ನಡೆದ ದಾಳಿಯಲ್ಲಿ ಬರೋಬ್ಬರಿ 175 ಅಮಾಯಕರು, ಅದರಲ್ಲೂ ಹೆಚ್ಚಾಗಿ ಮಕ್ಕಳು ಸಾವನ್ನಪ್ಪಿದ್ರು. ಈ ಘಟನೆ ಅಮೆರಿಕನ್ನರ ಮನಕಲುಕಿದೆ. ಇದನ್ನೇ ಮುಂದಿಟ್ಕೊಂಡು ಲಂಡನ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಟ್ರಂಪ್, ಎಲಾನ್ ಮಸ್ಕ್, JD ವ್ಯಾನ್ಸ್ ಮತ್ತು ವಲಸಿಗರ ಗಡೀಪಾರು ನೀತಿಯ ರೂವಾರಿ ಸ್ಟೀಫನ್ ಮಿಲ್ಲರ್ ಅವರ ವ್ಯಂಗ್ಯ ಚಿತ್ರಗಳನ್ನು ಪ್ರದರ್ಶಿಸಿ ಧಿಕ್ಕಾರ ಕೂಗಲಾಗಿದೆ. ಇತ್ತ ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಸ್ಟೀಫನ್ ಮಿಲ್ಲರ್ ಮನೆ ಮುಂದೆಯೇ ಜಮಾಯಿಸಿದ ಜನ ಆತನನ್ನ ಕೆಲಸದಿಂದ ವಜಾ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ರಣರಂಗವಾದ ಲಾಸ್ ಏಂಜಲೀಸ್, ಫೋರ್ಟ್ಲ್ಯಾಂಡ್. ಶಾಂತಿಯುತವಾಗಿ ಶುರುವಾದ ಈ ಪ್ರತಿಭಟನೆಗಳು ಕೆಲವು ಕಡೆ ಹಿಂಸಾರೂಪ ಪಡ್ಕೊಂಡಿದೆ. ಫೋರ್ಟ್ಲ್ಯಾಂಡ್ನಲ್ಲಿರುವ ವಲಸಿಗರ ಬಂಧನ ಕೇಂದ್ರದ ಗೇಟ್ಗಳನ್ನು ಮುರಿದು ನುಗ್ಗಿದ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಲ್ಲಿ ಅಮೆರಿಕದ ಧ್ವಜಕ್ಕೂ ಬೆಂಕಿ ಹಚ್ಚಲಾಗಿದೆ. ಇತ್ತ ಲಾಸ್ ಏಂಜಲೀಸ್ನಲ್ಲಿ ಕೂಡ ಡಿಟೆನ್ಷನ್ ಸೆಂಟರ್ ಮುಂದೆ ಜಮಾಯಿಸಿದ ಗುಂಪನ್ನ ಚದುರಿಸಲು ಫೆಡರಲ್ ಏಜೆಂಟ್ಗಳು ಅಶ್ರುವಾಯು ಮತ್ತು ರಬ್ಬರ್ ಬುಲೆಟ್ಗಳನ್ನ ಬಳಸಿದ್ದಾರೆ. ಪಾತಾಳಕ್ಕೆ ಕುಸಿದ ಟ್ರಂಪ್ ರೇಟಿಂಗ್. ಬೆಂಬಲಿಗರು ಹೇಳಿದ್ದೇನು? ಒಂದೆಡೆ ವಲಸಿಗರ ನೀತಿಯಿಂದಾಗಿ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಫಂಡ್ ಇಲ್ಲದೆ ಅಮೆರಿಕದ ಏರ್ಪೋರ್ಟ್ಗಳಲ್ಲಿ ಸಿಬ್ಬಂದಿಗಳಿಲ್ಲದೆ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲ ಅವ್ಯವಸ್ಥೆಗಳಿಂದಾಗಿ ರಾಯ್ಟರ್ಸ್ ಸಮೀಕ್ಷೆಯ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಕೇವಲ 36% ಕುಸಿದಿದೆ. ಇದು ಅವರು 2ನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗಿನಿಂದ ಕಂಡ ಅತಿ ಕನಿಷ್ಠ ರೇಟಿಂಗ್ ಆಗಿದೆ. ಅಮೆರಿಕದಲ್ಲಿ ಕೇವಲ 35% ಜನ ಮಾತ್ರ ಇರಾನ್ ಮೇಲಿನ ದಾಳಿಯನ್ನ ಬೆಂಬಲಿಸಿದ್ದಾರೆ.
ಆದರೆ ಟ್ರಂಪ್ ಬೆಂಬಲಿಗರು ಮಾತ್ರ ಬೇರೆಯೇ ವಾದ ಮುಂದಿಡ್ತಿದ್ದಾರೆ. ಟ್ರಂಪ್ ಜನರಿಂದ ಆಯ್ಕೆಯಾದ ಕಾನೂನುಬದ್ಧ ಅಧ್ಯಕ್ಷರು. ಅವರು ಯಾವುದೇ ರಾಜನಂತೆ ವರ್ತಿಸ್ತಿಲ್ಲ, ಬದಲಾಗಿ ಅಮೆರಿಕದ ಭದ್ರತೆಗಾಗಿ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸುತ್ತಿದ್ದಾರೆ ಅಷ್ಟೇ ಅಂತ ಟ್ರಂಪ್ ಆಡಳಿತವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಹತ್ತಿರ ಬರುತ್ತಿರುವ ಈ ಹೊತ್ತಲ್ಲಿ 80 ಲಕ್ಷ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಟ್ರಂಪ್ ಆಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಟ್ರಂಪ್ ಅವರ ಕಠಿಣ ವಲಸೆ ನೀತಿ ಮತ್ತು ಇರಾನ್ ಮೇಲಿನ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಪ್ರತಿಭಟನೆಗಳು ಟ್ರಂಪ್ ಆಡಳಿತದ ಹುಚ್ಚಾಟಕ್ಕೆ ಬ್ರೇಕ್ ಹಾಕುತ್ತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ತಲುಪುವಂತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.